ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾವಿವತ್ತು ವಿಜಯಪುರ ಜಿಲ್ಲೆ ಹೆಗ್ಡಾಳ ಗ್ರಾಮದಲ್ಲಿದ್ದೀವಿ. ಶ್ರೀ ಶಶಿಕುಮಾರ್ ಬಿರಾದರ್ ಅವ್ರ ಪ್ಲಾಟಿಗೆ ಬಂದಿದ್ದೀವಿ. ಅವರಿಗೆ ಪರಿಚಯ ಮಾಡ್ಕೊಳ್ಳೋಣ ಮತ್ತು ಅವರು ಈ ವರ್ಷ ನಮ್ಮ ಜರ್ಮನ್ ಟೆಕ್ನಾಲಜಿ ಅಂತಹ ಶ್ರೀ ಅಲ್ವಿರಾನ್ ಆರ್ಗ್ಯಾನಿಕ್ಸ್ ಪ್ರಾಡಕ್ಟನ್ನು ಬಳಸಿದ್ದಾರೆ. ಇದರಿಂದ ಅವ್ರಿಗೆ ಏನೇನು ಬದಲಾವಣೆ ಆಗಿದೆ ಅಂತ ಹೇಳಿ ಕೇಳೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ತಮ್ಮ ಹೆಸರು ಸರ್? ಶಶಿಕುಮಾರ್ ಬಿರಾದರ್ ಅಂತ. ಶಶಿಕುಮಾರ್ ಬಿರಾದರ್. ಸರ್ ನೀವು ನಮ್ಮ ಈ ಸಲ ನಿಮ್ಮ ದ್ರಾಕ್ಷಿ ಪಡಕ್ಕೆ ನಮ್ಮ ಅಲ್ವಿರಾನ್ ಆರ್ಗ್ಯಾನಿಕ್ಸ್ ಟೆಕ್ನಾಲಜಿ ಕೆಲವು ಪ್ರಾಡಕ್ಟ್ಗಳನ್ನು ಬಳಕೆ ಮಾಡಿದ್ದೀರಿ. ಹೌದು ಸರ್, ಬಳಕೆ ಮಾಡಿದ್ವಿ. ಏನೇನು ಪ್ರಾಡಕ್ಟ್ ಬಳಕೆ ಮಾಡಿದ್ರಿ ಹೇಳಿದ್ರೆ? ರಾಯಲ್ ಮೇಟ್ ಪ್ರೋ ಬಳಕೆ ಮಾಡಿದ್ದಾರೆ ಸರ್, ರಿಬೋಸ್ಟಾರ್ ಬಳಕೆ ಮಾಡಿದ್ರಿ, ಸುಪ್ರೀಮೋ ಬಳಕೆ ಮಾಡಿದಾರೆ, ಪಂಗೋ ಪ್ಲಸ್ ಬಳಕೆ ಮಾಡಿದಾರೆ, ಆಮೇಲೆ ಅಗ್ರೋಬ್ಲೈಜನ್ ಬಳಕೆ ಮಾಡಿದಾರೆ. ಇವೆಲ್ಲ ಚೆನ್ನಾಗಿದೆ ಸರ್, ಪ್ರಾಡಕ್ಟ್ ಚೆನ್ನಾಗಿದೆ. ಸಾಯಿಲ್ ಮೇಟ್ ಪ್ರೋ ಬಡ್ಡಿಗೆ ಬಿಟ್ರಲ್ಲ, ನಿಮ್ಗೆ ಏನು ಬದಲಾವಣೆ ಆಗ್ತದೆ? ರೂಟ್ ಆಕ್ಟಿವ್ ಮಾಡುತ್ತೆ ಸರ್. ಆಕ್ಟಿವ್ ಆತ್ರಿ. ಬೆಳಿ ಅಂದ್ರೆ ಬೆಳಿ ಬೇರೆ ಜಾಸ್ತಿ ಬಿಟ್ಟು ಜಾಸ್ತಿ ಜ್ಯೂಸ್ ತನ ಅದು ಜೀವಂತ ಇದ್ದು ಸರ್. ಬರೋಬರ. ಆಮೇಲೆ ಸುಪ್ರೀಮೋ ಹಾಕಿದ್ರಿ. ಸುಪ್ರೀಮೋ ಬಾಳೆ ಹಾಕಿದ್ರೆ ನಿಮಗೇನು ವ್ಯತ್ಯಾಸ ಕಾಣಿಸ್ತ್ರಿ? ಸರ್ ನಮ್ಗೆ ಕೆನೋಪಿ ಬರ್ತರಿ ಸರ್. ಕೆನೋಪಿ ಚೆನ್ನಾಗಿ ಕೆನೋಪಿ ಬರ್ತದೆ. ಆಮೇಲೆ ರಿಬೋಸ್ಟಾರ್ ಸರ್ ಕಾಳು ಏನಿದಾವಲ್ರಿ, ಕಾಳು ಸೈಜ್ ಐತ್ರಿ, ಪಾಯಿಂಟ್ ತಯಾರೈತ್ರಿ ಸರ್. ಪಾಯಿಂಟಿಂಗ್ ತಯಾರೈತ್ರಿ. ಪ್ಲಸ್ ಕ್ಯಾಲ್ಸಿಯಂ ಪ್ಲಸ್ ಇದು ಮಾಡ್ತೈತಿ. ಈ ಸಲ ಬುರಿ ಸಂಬಂಧ ನೀವು ಫಂಗೋ ಪ್ಲಸ್ ಬಳಕೆ ಮಾಡಿರ್ಬೋದು. ಬಳಕೆ ಮಾಡಿದ್ವಲ್ಲ ಸರ್. ಅದರಿಂದ ಬುರಿ ಏನು ಕಾಡಿಲ್ಲ. ಈ ಬುರಿ ಅಂತೂ ಒಂದು ಸ್ವಲ್ಪ ನಮ್ಗೆ ಪ್ರಾಡಕ್ಟ್ ಬಂದೇ ಇಲ್ರಿ ಸರ್. ಬಂದಿಲ್ಲ. ಅದೇನು ಪಂಗೋ ಪ್ಲಸ್ ಏನು ಬಿಟ್ಟು ಅಲ್ರಿ, ಪಂಗೋ ಪ್ಲಸ್ ಬಿಟ್ಟಿಂದ ನಮಗೆ ಬುರಿ ಅಂತೂ ಕಾಡೇ ಇಲ್ಲ ಸರ್. ಬರೀ ಚೆನ್ನಾಗಿದೆ ಸರ್ ಪ್ರಾಡಕ್ಟ್. ಚೆನ್ನಾಗಿದೆ. ನಿಮ್ಗೆ ಯಾರು ಪರಿಚಯ ಮಾಡಿಸಿದ್ರಿ ಇದು ಅಲ್ವಿರಾನ್ ಪ್ರಾಡಕ್ಟ್ ಬಳಕೆ ಮಾಡಂತ ಯಾರು ಹೇಳಿದ್ರು? ನಮಗೆ ಪವನ್ ಮೇಸ್ತ್ರಿ ಅವರು. ರೈತ ಬಾಂಧವರೇ, ನೀವು ನೋಡ್ತಾ ಇದ್ದೀರಿ ಅತಿ ಉತ್ತಮ ರೀತಿಯಿಂದ ದ್ರಾಕ್ಷಿ ಬೆಳೆ ಬಂದಿದೆ. ರೈತರು ಹೇಳಿದ್ರು ಸ್ವಲ್ಪ ಮಾತಾಡ್ಲಿಕ್ಕೆ ಹೆದರ್ತಾ ಇದ್ದಾರೆ. ಹೆಚ್ಚಿಗೆ ಇನ್ಫಾರ್ಮೇಶನ್ ನಾವು ಪವನ್ ಮೇಸ್ತ್ರಿ ಅವ್ರ ಕಡೆ ನಾವು ತಗೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನೀವು ಈ ವರ್ಷ ಇದ್ರಿ ಪ್ಲಾಟಿಗೆ? ಹಾಂ, ಈ ವರ್ಷ. ನೀವು ಬರೋಕ್ಕಿಂತ ಮುಂಚೆ ಏನಿತ್ತು ಕಂಡೀಷನ್ ಮತ್ತು ಈಗೇನು ಬದಲಾವಣೆ ಆಗಿದೆ ಎಂಬುದು ರೈತ ಬಾಂಧವ್ರಿಗೆ ಹೇಳ್ರಿ. ನಾವು ಬರೋಕ್ಕಿಂತ ಮೊದಲು ಕಂಡೀಷನ್ ಇತ್ತಂದ್ರೆ ಸ್ಟಾರ್ಟಿಂಗ್ ಕಡ್ಡಿ ಹಿಡ್ಕೊಂಡು ಸ್ಟಾರ್ಟ್ ಮಾಡಿದ್ದೇವೆ ರೀ. ಅದಕ್ಕೆ ರೀ ಕಡ್ಡಿ ಒಳಗೆ ಮಾಡಿದ್ದೇವೆ ರೀ. ಕಡ್ಡಿ ಹಿಡ್ಕೊಂಡು ಸ್ಟಾರ್ಟ್ ಮಾಡಿದ್ದೇವೆ ರೀ. ಕಡ್ಡಿ ಒಳಗೆ ಕಡ್ಡಿನೂ ನಾವು ರೆಡಿ ಮಾಡಿಸಿದ್ದೇವೆ ರೀ. ಕಡ್ಡಿ ಒಳಗೆ ರೆಡಿ ಮಾಡಿಸ್ಲಾಕಂದ್ರೆ ಸ್ವಲ್ಪ ಇದು ಏನಾಗತ್ತೆ ರೀ, ನೀರಿಂದ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಐತ್ರಿ ಪ್ಲಾಟಿಂದ ರೀ. ಅಂದ್ರೆ ನೀರು ಕಡಿಮೆ ಬೀಳೋ ಚಾನ್ಸಸ್ ಈಗ ಬಂದ. ಅವಾಗ ಏನೈತ್ರಿ, ಕಡ್ಡಿ ಮೇಲೆ ಸ್ಟಾರ್ಟಿಂಗ್ ಹಿಡ್ಕೊಂಡು ನಾವು ಸಾಯಿಲ್ ಮೇಟ್ ಪ್ರೋ, ಆಮೇಲೆ ಸುಪ್ರೀಮೋ, ರೀಬೂಸ್ಟ್ರ ಇದನ್ನೆಲ್ಲ ಯೂಸ್ ಮಾಡಿಸ್ಕೊತ ಬಂದೇವ್ರಿ. ಇವಾಗ ಬಂದು ಏನೈತ್ರಿ, ಕಟಿಂಗ್ ಏನು ಅಕ್ಟೋಬರ್ದಾಗ ಹೊಡೆದವಲ್ರಿ, ಅಕ್ಟೋಬರ್ದಾಗ ಕಟಿಂಗ್ ಸ್ಟಾರ್ಟಿಂಗ್ ಅವ್ರಿಗೆ ಹೇಳಿದ್ದಾರೆ. ನಾ ಸ್ಟಾರ್ಟಿಂಗ್ ಹೆಂಗೆ ಹೇಳಿದ್ದೆ ಅಂದ್ರೆ ರೀ, ಏನು ನೀವು ಒಂದು ಸರ್ಕಾರ ಗೊಬ್ಬರ ಹಾಕಂಗಿಲ್ಲ, ಒಂದು ಏನೋ ಡ್ರಿಪ್ನಾಗ ಸರ್ಕಾರ ಗೊಬ್ಬರ ಕೊಡಂಗಿಲ್ಲ, ಇದ್ರನ್ನ ಅಟ್ಟ ಕುಡಿದ್ರಿಂದ ನಿಮ್ಮ ಫ್ಲವರಿಂಗ್ ಮುಗಿದು ಕಾಳು ಗಟ್ಟು ಮಟ್ಟ ಓಪನ್ ಆಗಿ ಹೇಳಿದ್ದಾರೆ. ನಾವು ಚಾಲೆಂಜ್ ಕೊಟ್ಟು ಏನ್ರಿ ಅವ್ರಿಗೆ ಓಪನ್ ಆಗಿ ಇದೆ. ಸ್ಟಾರ್ಟಿಂಗ್ ಏನೊಂದು ಪ್ರಾಡಕ್ಟ್ ತೊಗೊಂಡು ಕ್ವಾಲಿಟಿ ಅಂತ ಅದಕ್ಕೆ ಡ್ರಿಪ್ಪಿಗೆ ಕೊಡಿಸ್ರಿ. ಭಾಳ ಏನೈತ್ರಲ್ಲ, ನಾವು ಕೆಲಸ ತೊಗೊಂಡು ಎಲ್ಲ ಪ್ಲಾಟ್ ರನ್ನಿಂಗ್ ಮಾಡಿದೇವಲ್ರಿ, ಭಾಳ ಫ್ಲವರಿಂಗ್ ಮುಗಿದು ಕಾಳು ಗಟ್ಟು ಮಟ್ಟ ಒಂದು ಏನು ಗೊಬ್ಬರ ಬಿಡಿಸಿಲ್ರಿ, ಒಂದು ಬಡ್ಡಿಗೆ ಏನೋ ಗೊಬ್ಬರ ಕಡಿಸಿಲ್ರಿ. ಅದಕ್ಕೆ ಏನು ಸರ್ಕಾರ ಗೊಬ್ಬರನೂ ಇಲ್ರಿ, ಮತ್ತೆ ಕೆನೋಪಿ ಸಂಬಂಧ ಆಯ್ತು ಏನು ಬಿಡಿಸೇ ಇಲ್ರಿ. ಒಂದು 12 ವರ್ಷ ಬಿಡಿಸಿಲ್ಲ, 13 ಜೊತೆ 19 ಅಂತೂ ಒಟ್ಟ ತೋರಿಸೇ ಇಲ್ರಿ ಪ್ಲಾಟಿಗೆ. ಪೂರ್ವ ಏನು ಫ್ಲವರಿಂಗ್ ಮುಗಿಸಿಂದ ಕಾಳು ಸೆಟ್ ಆಯ್ತಲ್ರಿ, ಕಾಳು ಸೆಟ್ ಆದ್ರೆ ಕಾಳು ಉಬ್ಬಿಸೋ ಸಂಬಂಧನು ಮತ್ತೆ ಹೊಳ್ಳಿ ರಿಟರ್ನ್ ರೀಬೂಸ್ಟರ್ ಇದ್ರನ್ನೇ ಕೊಟ್ಟೇವ್ರಿ. ಮಾಲ್ ಗಟ್ಟಿ ಆಗೋ ಸಂಬಂಧ ರೀಬೂಸ್ಟರ್ ಐತ್ರಿ, ಕಾಳು ಸೈಜ್ ಆಗೋ ಸಂಬಂಧ ಐತ್ರಿ, ಮಾಲ್ ಏನೈತ್ರಿ ಪಲ್ಪ್ ತುಂಬೋ ಸಂಬಂಧ ಕ್ಯಾಲ್ಸಿಯಂ ಪ್ಲಸ್ ಇದ್ರನ್ನ ಯೂಸ್ ಮಾಡ್ಕೋತ ಬಂದೇವ್ರಿ. ನಾವು ಇದ್ರನ್ನ ಯೂಸ್ ಮಾಡ್ಕೋತ ಬಂದೇವು. ಮುಂದೆ ಏನೈತ್ರಿ, ಜಿಎ ಹೊಡಿಯೋತ್ನಾಗ ಜಿಎದಾಗೂ ಸುಪ್ರೀಮೋ ಟಾನಿಕ್ ಕೊಟ್ಟೇವ್ರಿ. ಸುಪ್ರೀಮೋ ಕೊಟ್ಟರೆ ಹಾಂ ರೀ, ಕೊನೆ ಆಕ್ಷನ್ ಆಗೋ ಸಂಬಂಧ ರೀ ಸುಪ್ರೀಮೋ ಕೊಟ್ಟೇವ್ರಿ. ಮತ್ತೆ ಕಡ್ಡಾ ರೀಬೂಸ್ಟರ್ ಯೂಸ್ ಮಾಡೋದ್ರಿಂದ ಒಂದು ಏನು ಬೆನಿಫಿಟ್ ಆಯ್ತಂದ್ರೆ ರೀ, ಸಿಕ್ಕಾಪಟ್ಟಿ ಗರ್ಭ ನಿತ್ರಿ. ಗರ್ಭ ನಿಂತಿದ್ರೆ ಏನಂತ್ರಿ, ನಮ್ಗೆ ಎಷ್ಟು ಕಡ್ಡಿ ಐತ್ಲ ಅಷ್ಟು ಫಂಗಸ್ ಸ್ಟೇಜ್ನಾಗ ಹೊರಗೆ ಬೀಳುವತ್ನಾಗ ರೀ ಒಂದು ಹೂ ಕರಗಲಿಲ್ಲ, ಒಟ್ಟು ಹೂ ಹೊರಗೆ ಬಿದ್ದವ್ರಿ. ಒಟ್ಟು ಹೂ ಹೊರಗೆ ಬಿದ್ದಂದ್ರೆ ಈ ನಮ್ಮನೆ ಪ್ಲಾಟ್ ಲೋಡ್ ಇಲ್ಲಕ್ಕೆ ಒಂದು ಅನುಕೂಲ ಆಯ್ತು ರೀ. ಮುಂದೆ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಮುಂದೆ ಕೆನಪಿ ಮೇಂಟೈನ್ ಮಾಡಿದವ್ರಿ. ಕೆನಪಿ ಯಾಕೆ ಮೇಂಟೈನ್ ಮಾಡಿದವ್ರೆ, ನಾಳೆ ಮಾಲ ಕೆನಪಿ ಹೇಳಿಲ್ಲದ್ರೆ ಮಮ್ಮಿ ಆಗುವಂಥ ಚಾನ್ಸಸ್ ಇದನ್ನ ಭಾಳ ಇರ್ತೈತಲ್ರಿ. ಅದ್ರ ನಿಟ್ಟಿನಾಗ ಅವ್ರಿಗೆ ಹೇಳಿ ನಾವು ಓಪನ್ ಆಗಿ ಇದ್ರನ್ನ ಇಷ್ಟು ಬಿಡ್ರಿ, ಇದ್ರ ಮೇಲೆ ಏನು ಬಿಡಬೇಡ್ರಿ, ಇದ್ರ ಮೇಲೆ ಕೆನಪಿನೂ ಬರ್ತೈತಿ, ಎಲ್ಲ ಬರ್ತೈತಿ, ಹೆಚ್ಚಿಗೆ ಖರ್ಚು ಮಾಡುವಂಥ ಅವಶ್ಯಕತೆನೂ ಇಲ್ಲತ್ತ ಓಪನ್ ಆಗಿ ಹೇಳಿ ಇಷ್ಟು ಮಾಡಿಸಿದಾಗ ಏನಂತ್ರಲ್ಲ ಈ ಟೈಪ್ ಪ್ಲಾಟ್ ಬರ್ತರಿ. ಕೆನೋಪಿ ಸುಪ್ರೀಮೋ ಬಿಟ್ಟರೆ ಬೇರೆ ಏನು ಬಳಸಿಲ್ಲ, ಏನು ಬಳಸೇ ಇಲ್ರಿ. ಪೂರಾ ಪ್ಯೂರ್ ಆರ್ಗ್ಯಾನಿಕ್ ಮೇಲೆ ಪ್ಲಾಟ್ ತಂದಿದ್ರಿ. ಒಂದು ಕಾಳು ಸರ್ಕಾರಿ ಗೊಬ್ಬರ ತೋರಿಸಿಲ್ರಿ, ಒಂದು ಕಾಳು ತೋರಿಸಿಲ್ರಿ. ಮತ್ತೇನು ದೌನಿ ಬುರಿ ಕರ್ಪ ಏನು ಇಲ್ಲ ರೀ. ಈಗ ನೋಡ್ರಿ, ಆರ್ಗ್ಯಾನಿಕ್ ಬಳಕೆ ಮಾಡೋದ್ರಿಂದ ಒಂದು ವಿಡಿಯೋದಾಗ ಹೋದ್ರೆ ಏನ ಈಗ ಹೇಳ್ತೇನೆ, ಎಲಿ ಈ ಟೈಪ್ ಕ್ವಾಲಿಟಿ ಮತ್ತೆ ದಿಪ್ ಬರ್ತೈತ್ರಿ. ಇದರದಿಂದ ನಮ್ಗೆ ಈ ಪ್ಲಾಟ್ದಾಗ ಒಂದು ದವನಿ ಕಂಡಿಲ್ರಿ. ಮುಂದೆ ಏನೈತ್ರಿ, ಪಂಗೋ ಯೂಸ್ ಮಾಡಿದ್ದೇವ್ರಿ. ಪಂಗೋ ಯೂಸ್ ಮಾಡಿದ್ರಿಂದ ಒಂದು ಕಾಳು ಬುರಿ ಕಂಡಿಲ್ರಿ. ನಮಗೆ ಒಂದು ಇಟ್ಟು ಪ್ಲಾಟ್ ಲೋಡ್ ಐತೆ ಅಂದ್ರೂ ಜಾಸ್ತಿ ಮಮ್ಮಿ ಆಗುವಂತ ಚಾನ್ಸಸ್ ಇಲ್ರಿ, ಯಾಕಂದ್ರೆ ಸಿಕ್ಕಾಪಟ್ಟಿ ಲೋಡ್ ಐತ್ರಿ. ಕೆಲವೊಂದ ಇದು ಡಬ್ಲ್ಯೂ ಆಕಾರ ಸಿಸ್ಟಮ್ ಇರೋದ್ರಿಂದ ಪ್ಲಾಟ್ ರೀ, ಒಳಗಿನ ಮಾಲ್ಗಳಿಗೆ ಏನೈತ್ರಿ, ಸಂಧ್ಯಾ ಕೆನಪಿ ಓಡ್ತಿರಂಗಿಲ್ರಲ್ಲ, ಅಂತ ಮಾಲ್ ಅಂತ ಏನೋ ಗೊನೆಗಳು ಇರ್ತಾರಲ್ಲ 1% ಮಮ್ಮಿ ಆಗುವಂತ ಚಾನ್ಸಸ್ ಇರ್ತೈತ್ರಿ. ಅಂದ್ರೆ ಕೆನಪಿ ಓಡಿರಂಗಿಲ್ರಿ ಅದ್ರದ. ಅಂದ್ರೆ ಇದು ಮಡಚ್ಕೊಂಡು ಒಳಗೆ ಬೀಳತೈತೆ ಅಲ್ರಿ ಮಾಲ್ ರೀ. ವಾಯ್ ಆಕಾರ ಹೆಂಗಲ್ಲಿದ್ದು ಅಂದ್ರೆ ಒಟ್ಟು ಹೊರಗೆ ಬಂದಿರತ್ರಿ, ಒಂದು ಕಾಳು ಮಮ್ಮಿ ಆಗಿಸ್ಕೊಡಂಗಿಲ್ರಿ. ಮುಂದೆ ಏನೈತ್ರಿ, ಟೋಟಲ್ ಆರ್ಗ್ಯಾನಿಕ್ ಮೇಲೆ ಪ್ರಾಡಕ್ಟ್ ಇದನ್ನ ಪ್ಲಾಟ್ ಅದ ಎಂಡಿಗೆ ತೊಗೊಂಬಂದಿವ್ರಿ ನಾವು. ಇದಕ್ಕೆ ಒಂದು ಕಾಳು ಗೊಬ್ಬರ ಹಾಕಿಸ್ಲಿಲ್ರಿ. ಮುಂದೆ ಈಗ ಮಾಲ್ ಅವ್ರು ನೋಡ್ಬೋದ್ರಿ,
ಕಾಳು ಸೈಜ್ ಆಯ್ತು ಒಳಗೆ ಪಲ್ಪ್ ಆದ್ರೂ ನೋಡ್ಬೋದು ರೀ. ಕಾಳು ಬೇಕಾದ್ರೆ ನಿಮ್ಗೆ ಒಳಗೆ ತೋರಿಸ್ತೀನಿ ಯಾವ ನಮೂನಿ ಪಲ್ಪ್ ಐತೆ ಅಂತ. ಎಲ್ಲ ಪಲ್ಪ್ಸ್ ಐತ್ರಿ, ಪೂರ್ತಿ ಗಟ್ರಿ ಮಾಲ್, ಪೂರಾ ಗಟ್ಟಿ ಒಂದ್ ಸ್ವಲ್ಪ ನೀರ್ಗಳಿಂದ ಇಲ್ರಿ. ಮತ್ತೆ ಈ ಟೈಪ್ ಮಾಲ್ ಗಟ್ಟಿನೂ ಐತ್ರಿ. ಮುಂದೆ ಏನೈತಿ ಮುಣಕನ್ಯಾಗ ಸಿಕ್ಕಾಪಟ್ಟಿ ಇಳುವರಿ ಬೀಳ್ತೈತ್ರಿ. ಯಾಕಂದ್ರೆ ಇವು ಪ್ಲಾಟ ಒಳಗೆ ಬೆಳಿ ಒಳಗೆ ಇರೋದ್ರಿಂದ ಒಳಗೆ ಸಿಕ್ಕಾಪಟ್ಟಿ ಮಾಲ್ ಇರ್ತೈತ್ರಿ. ಅದ್ರ ಮ್ಯಾಲ ಕಾಣಂಗಿಲ್ಲ. ಏನಾಗೈತ್ರಿ ಒಳಗೆ ತೆಳಗ್ ಜೋತ್ ಬಿದ್ದು ಬಿಡ್ತೈತ್ರಿ. ತೆಳಗ್ ಜೋತ್ ಬಿದ್ದಿದ್ರೆ ಅದು ಕಾಣಂಗಿಲ್ರಿ. ನಮ್ಮ ಮುಣಕನ್ಯಾಗ ನಾವು ಇದ್ರದ ಲೆಕ್ಕ ಇಟ್ಟಿದ್ರಿ ಟೋಟಲ್ ಎಷ್ಟು ಬಡ್ಡಿ ಅದಾವ್ರಿ? 1500 ಬಡ್ಡಿ. 1500 ಬಡ್ಡಿ. 1500 ಬಡ್ಡಿ ಅದಾವ್ರಿ. 1500 ಬಡ್ಡಿ ಮೇಲೆ ನಾವು ಒಂದು 8 ರಿಂದ 9 ಟನ್ ಮುಣಕ ಲೆಕ್ಕ ಇಟ್ಟವ್ರಿ ನಾವು ಇದ್ರದ್ದು. ಮಿನಿಮಮ್ 8 ರಿಂದ 9 ಟನ್ 9 ಟನ್ ಅಂತೂ ಆರಾಮ್ ಆಗತ್ರಿ. ಅಷ್ಟು ಬರೋದದ್ರಿ. ಯಾಕಂದ್ರೆ ಅಷ್ಟು ಲೋಡ್ ಐತ್ರಿ ಪ್ಲಾಟ್. ಅಷ್ಟು ಲೋಡ್ ಆದ್ರಿ, ಪಲ್ಪ್ ತುಂಬೇರಿ, ವೇಟಿಗೆ ಬರ್ತೇವ್ರಿ. ಹೋದ ಸಲ ನಿಮಗ ಕಂಡೀಷನ್ ನೋಡಿದ್ರೆ ಈ ಸಲ ಏನು ಬದಲಾವಣೆ ಆಗಿದೆ ಜಾಸ್ತಿ? ಹೋದ ಸಲ ಅಂತೂ ನಾವು ಇದನ್ನಿದಿಲ್ರಿ, ಒಟ್ಟ ಮಾಲ್ ನಾವು ಇಟ್ಟು ಸ್ಪ್ರೇ ಮಾಡಿದ್ರು ಇಷ್ಟೊಂದು ಮಾಲ್ ನಮಗೆ ಬಂದಿಲ್ಲ. ಈ ವರ್ಷ ಅಂತೂ ಈಗ ಏನು ಆರ್ಗ್ಯಾನಿಕ್ ಏನು ಸರ್ಕಾರ ಗೊಬ್ಬರ ಅಂತೂ ಏನು ಕೊಡ್ಸೇ ಇಲ್ಲ, ಏನಿಲ್ರಿ. ಬರೀ ಆರ್ಗ್ಯಾನಿಕ್ ಮೇಲೆ ಈ ತರ ಇಷ್ಟೊಂದು ಪಲ್ಪ್ಸ್ ತುಂಬಿ ಇಷ್ಟೊಂದು ಇದನ್ನೇ ಆಗೈತ್ರಿ. ಆಮೇಲೆ ಹೋದ ಸಲ ಖರ್ಚು ಎಷ್ಟಾಗಿತ್ತು? ಈ ಸಲ ಖರ್ಚೊಳಗೆ ಏನೋ ಸ್ವಲ್ಪ ಕಡಿಮೆ ಏನಾರ ಆಗಿದ್ರಿ? ಕಡಿಮೆ ರೀ. ಈ ವರ್ಷಿನ ಮಾತ್ರ ಕಡಿಮೆ ಆಗೈತೆ ಖರ್ಚು. ಹೋದ ವರ್ಷ ಮತ್ತೆ ಖರ್ಚು ಕಡಿಮೆ ಆಗಿ ಇಳುವರಿ ಜಾಸ್ತಿ ಬಂದೈತ್ರಿ. ಹೋದ ವರ್ಷ ಖರ್ಚು ಹೆಚ್ಚಾಗಿ ಇಳುವರಿ ಕಡಿಮೆ ಬಂದೈತ್ರಿ. ಇದಕ್ಕೆ ಏನು ಕಾರಣ ರೀ? ಇದಕ್ಕೆ ಆರ್ಗ್ಯಾನಿಕ್ ಇವು ಏನು ಪ್ರಾಡಕ್ಟ್ಗಳು ಅದಾವಲ್ರಿ, ಅದೇ ಕಾರಣ ರೀ. ಅಂದ್ರೆ ಇವು ಯಾವ ಇದನ್ನಿಲ್ರಿ. ನಾವು ಸರ್ಕಾರಿ ಗೊಬ್ಬರ ಅಂತೂ ಒಂಚೂರು ಕೊಟ್ಟಿಲ್ಲ. ಇಲ್ರಿ. ರೈತ ಬಂದವ್ರು ನೀವು ನೋಡ್ಬೋದು, ಇನ್ನಾದ್ರೂ ಕೆನೋಪಿ ಫುಲ್ ತೇಜ್ ಇದೆ. ರೈತರೇ ಹೇಳಿದ್ರು ಕಾಲೊಳಗಡೆ ಪಲ್ಪ್ ತುಂಬಿದೆ, ಶುಗರ್ ಕಂಟೆಂಟು ಚಲೋ ಇದೆ. ಸೊ ಹಿಂಗಾಗಿ ಎಲ್ಲ ರೈತರು ಅಲ್ವಿರಾನ್ ಪ್ರಾಡಕ್ಟ್ಸ್ ಬಳಕೆ ಮಾಡ್ಬೋದು. ಚೆನ್ನಾಗಿದೆ. ಎಲ್ಲ ರೈತರು ಏನು ವ್ಯತ್ಯಾಸ ಆಗತ್ತೆ ಅಂದ್ರೆ ರೀ, ಅಲ್ವಿರಾನ್ದ ಆರ್ಗ್ಯಾನಿಕ್ ಪ್ರಾಡಕ್ಟ್ ಯೂಸ್ ಮಾಡ್ತೇವಲ್ರಿ, ಎಲ್ಲಾರು ಯೂಸ್ ಮಾಡಿಸ್ತಾರೆ ಇಲ್ಲತ್ತಲ್ರಿ. ಎಲ್ಲಾರು ಯೂಸ್ ಮಾಡಿಸೋದ್ರಾಗ ಒಂದು ವ್ಯತ್ಯಾಸ ಏನಾಗತ್ತೆ ಅಂದ್ರೆ ಯಾವ ಸ್ಟೇಜಿಗೆ ಏನ್ ಮಾಡಿಸ್ಬೇಕು, ಯಾವ ಸ್ಟೇಜಿಗೆ ಏನ್ ಪ್ರಾಡಕ್ಟ್ ಹೊಡಸ್ಬೇಕು, ಯಾವ ಸ್ಟೇಜಿಗೆ ಏನ್ ಬಿಡಬೇಕು, ಅದು ಇಂಪಾರ್ಟೆಂಟ್ ಐತ್ರಿ. ಯಾಕಂದ್ರೆ ಸುಮ್ಮನೆ ಆರ್ಗ್ಯಾನಿಕ್ ಮಾಡ್ತೇವೆ ತೆಗಿಸಿಂದ ಎಲ್ಲ ತಂದು ಹುಯ್ಯದ್ ಬಿಟ್ರು ಅದು ಕೆಲಸ ಮಾಡಂಗಿಲ್ರಿ. ಅದಾದ ಸ್ಟೇಜಿಗೆ ಅದನ್ನ ಮಾಡಿಸ್ಬೇಕ. ಎಲ್ಲಾರು ಆರ್ಗ್ಯಾನಿಕ್ ಮಾಡಿಸ್ತಾರತ್ತೆ, ಒಳಗೆ ಒಂದೊಂದು ಹೆಂಗಿರೋ ಮೆಂಟಾಲಿಟಿ ಇರ್ತಾವ್ರಿ. ನಾವು ಆರ್ಗ್ಯಾನಿಕ್ ಮಾಡಿಸ್ತೇವೆ ಅಂದ್ರೆ ಬಾಟ್ಲಿ ಮೇಲೆ ಕಂಟೆಂಟ್ಸ್ ಓದಕ್ ಬರ್ತಿರಂಗಿಲ್ಲ. ಅಂತವ್ರೆಲ್ಲ ನಾವು ಆರ್ಗ್ಯಾನಿಕ್ ಮಾಡಿಸ್ತೇವೆ ನಿಂತು ಬಿಡ್ತಾರೆ. ಅದು ಯಾವ ಸ್ಟೇಜಿಗೆ ಏನ್ ಮಾಡಿಸ್ಬೇಕು ಅನ್ನೋದು ಮೇಸ್ತ್ರಿ ಅಂತೇಳಿ ಒಂದು ಟ್ಯಾಲೆಂಟ್ ಬೇಕು. ಅದಿದ್ರೆ ಈ ತರ ಮಾಲ್ ತೆಗಿಸ್ಲಾಕ ಅನುಕೂಲ ಆಕೈತೆ. ನಾವು ಬರೀ ಆರ್ಗ್ಯಾನಿಕ್ ಮಾಡ್ತೇವೆ ನಮ್ಮ ಹೋದ ವಿಡಿಯೋದಾಗಾದ್ರೂ ಹೇಳಿದ್ದಾರೆ ನಾ, ನ್ಯೂಟ್ರಲ್ ಆಗುವಂತ ಪ್ರಾಡಕ್ಟ್ ಯೂಸ್ ಮಾಡಿದ್ರಿಂದ ಏನಕೈತಿ ಆರ್ಗ್ಯಾನಿಕ್ ಕೆಲಸ ಮಾಡಂಗಿಲ್ಲ. ಕೆಮಿಕಲ್ ಜೋಡಿ ಯಾವ ಎರಡು ಕೂಡಿಕ್ಸಿಂದ ಯಾವ ಪ್ರಾಡಕ್ಟ್ ಕೆಲಸ ಮಾಡ್ತಲ್ಲ ಅದನ್ನ ಯೂಸ್ ಮಾಡೋದ್ರಿಂದ ಏನೈತಿಲ್ಲ ನಮ್ಮ ಬೆಳಿ ನಮ್ಮನಿ ಬರ್ತೈತ್ರಿ. ಇದ್ರಾಗ ಏನು ಎರಡನೇ ಮಾತಿಲ್ಲ. ಲಾಸ್ಟಿಗೆ ಏನು ಹೇಳಿ ಬರುತ್ತೀರಿ ರೈತರಿಗೆ? ಎಲ್ಲ ರೈತ ಬಂದವರು ತಿಳಿಸೋದೇನೆಂದರೆ ಈ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿ ಎಲ್ಲರೂ ಈ ಥರ ನಮ್ಮ ಕ್ವಾಲಿಟಿಯನ್ನು ಬೆಳೆಸ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಸರ್. ನಮಸ್ಕಾರ.